ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಇದ್ದಕ್ಕಿದ್ದಂತೆ ಮುಳುಗಲು ಆರಂಭಿಸಿದ ಕಂಟೈನರ್, ಸಿಬ್ಬಂದಿಗಳನ್ನ ಕಾಪಾಡಿದ ರಕ್ಷಣಾ ದಳ. ಹೌದು, ಕಂಟೈನರ್ ನೌಕೆ MSC ELSA 3 ಇದರಿಂದ 24 ಸಿಬ್ಬಂದಿಗಳ ಪೈಕಿ 21 ಜನರನ್ನ ಭಾರತೀಯ ಕರಾವಳಿ ರಕ್ಷಣಾ ದಳ ರಕ್ಷಣೆಯನ್ನ ಮಾಡಿದೆ. ಈ ನೌಕೆಯು ವಿಜ್ನಿಸಂ ಬಂದರಿನಿಂದ ಕೊಚ್ಚಿಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ 26 ಡಿಗ್ರಿ ಇಳಿಕೆಯಲ್ಲಿ ಅನುಭವವನ್ನ ಕಾಣಿತು. ಇದು ಮುಳುಗುವ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿತ್ತು. ಈ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ದಳವು ತ್ವರಿತವಾಗಿ ಕ್ರಿಯೆಯನ್ನ ನಡೆಸಿ ನೌಕೆಯ ಸನಿಹದಲ್ಲಿದ್ದ ಹಡಗು ಮತ್ತು ವಿಮಾನಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭ ಮಾಡಿತು. ನೌಕೆಯು ಸುಮಾರು 38 ನಾಟಿಕಲ್ ಮೈಲುಗಳಷ್ಟು ಕೊಚ್ಚಿಯಿಂದ ದಕ್ಷಿಣ ಪಶ್ಚಿಮದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಎದುರಾಗಿತ್ತು. ರಕ್ಷಣಾ ಕಾರ್ಯಾಚರಣೆಯಲ್ಲಿ 9 ಜನ ರಕ್ಷಿತರು ಈಗ ಹನ್ಜಿ ಹಡಗಿನಲ್ಲಿ ಸುರಕ್ಷಿತರಾಗಿರುವಂತದ್ದು. ಇನ್ನು 12 ಜನರು ICGS ಅರ್ಣವೇಶ್ ಹಡಗಿನಲ್ಲಿದ್ದಾರೆ. ಉಳಿದ 3 ಸಿಬ್ಬಂದಿಗಳನ್ನ ರಕ್ಷಿಸುವಂತಹ ಪ್ರಯತ್ನಗಳು ಕೂಡ ಆಗಿದೆ. ನೌಕೆಯನ್ನ ಸ್ಥಿರಗೊಳಿಸಿ ಹೆಚ್ಚಿನ ಪರಿಸರ ಹಾನಿಯನ್ನ ತಡೆಗಟ್ಟುವಂತಹ ಉಳಿಸುವಂತಹ ಕಾರ್ಯಾಚರಣೆಗಳು ನಡೆದಿದೆ. ಯಾಕೆಂತ ಹೇಳಿದ್ರೆ ನೌಕೆಯ ಇಳಿಕೆಯಿಂದಾಗಿ ಕೆಲವು ಕಂಟೈನರ್ಗಳು ಈಗಾಗಲೇ ಸಮುದ್ರಕ್ಕೂ ಕೂಡ ಬಿದ್ದಿರುವಂತದ್ದು. ಇನ್ನು ಈ ಒಂದು ನೌಕೆ ಏನಿದೆ MSC ELSA 3 ಇದು 1997ರಲ್ಲಿ ನಿರ್ಮಾಣ ಆಗಿದ್ದು ಮೇ 24, 2025ರಂದು ಕೊಚ್ಚಿನ್ ಬಂದರಿಗೆ ಬಂದು ತಲುಪಬೇಕಾಗಿತ್ತು. ಆದರೆ ಸಂಕಷ್ಟದ ಕರೆಯಿಂದಾಗಿ ಭಾರತೀಯ ಅಧಿಕಾರಿಗಳು ತುರ್ತು ಕ್ರಮಕ್ಕೆ ಮುಂದಾಗಿದ್ರು. ಈ ಒಂದು ಘಟನೆ ಅರೇಬಿಯನ್ ಸಮುದ್ರದಲ್ಲಿ ಸಾಗರ ಸುರಕ್ಷತೆಗೆ ಎದುರಾಗುವಂತಹ ಸವಾಲುಗಳನ್ನ ಎತ್ತಿ ತೋರಿಸುತ್ತೆ. ವಿಶೇಷವಾಗಿ ಇತ್ತೀಚಿನ ದಿನದಲ್ಲಿ ವಾಣಿಜ್ಯ ಹಡಗು ಮಾರ್ಗಗಳ ಮೇಲೆ ಹೌತಿ ದಾಳಿಗಳು ಹೆಚ್ಚಾಗ್ತಾ ಇರೋದ್ರಿಂದ ಭಾರತೀಯ ಕರಾವಳಿ ರಕ್ಷಣಾ ದಳದ ಕಾರ್ಯಾಚರಣೆ, ಸಾಗರ ಸುರಕ್ಷತೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಭಾರತದ ಬದ್ಧತೆಯನ್ನ ಎತ್ತಿ ತೋರಿಸುತ್ತೆ. ಇದಕ್ಕೂ ಮೊದಲು ನಡೆದಿರುವಂತಹ ರಕ್ಷಣಾ ಕಾರ್ಯಾಚರಣೆ ಹಾಗೂ ಸ್ಥಿತಿಗತಿಗಳನ್ನ ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇರುವಂತದ್ದು ಕೂಡ ಸಾಕ್ಷಿಯಾಗಿದೆ. ಈ ಒಂದು ವಿಡಿಯೋ ನೋಡಿದ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.